ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಇವತ್ತು ರೌಡಿ ಶೀಟರ್ ಪಾರ್ಟಿಯಾಗಿ ಪರಿವರ್ತನೆಗೊಂಡಿದೆ. ಒಬ್ಬ ಯುವಕನ ಹತ್ಯೆ ನಾಗರಿಕ ಸಮಾಜದಲ್ಲಿ ಯಾವ ರೀತಿ ಆಗಬಾರ್ದ ಆ ರೀತಿಯಾದಂಥ ಒಂದು ಹತ್ಯೆ ನಡೆದಿರುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ ಜವಾಬ್ದಾರಿ ಇರುವಂಥ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವರನ್ನು ಮಂಗಳೂರಿಗೆ ಕ್ಲೀನ್ ಚಿಟ್ ಕೊಟ್ಟು ಮುಸಲ್ಮಾನ ಪುಡಾರಿಗಳನ್ನು ಅವರಿಗೆ ಚುನಾವಣೆಯ ಸಂದರ್ಭದಲ್ಲಿ ಬೆಂಬಲ ಕೊಡುವ SDP ನಾಯಕರುಗಳನ್ನು PFI ನ ಆಕ್ಟಿವಿಸ್ಟ್ಗಳನ್ನು ಸಂತೈಸಿ ಹೋಗಲಿಕ್ಕೆ ಬಂದ ರೀತಿ ನಮಗೆಲ್ಲ ಕಾಣ್ತದೆ. ಸನ್ಮಾನ್ಯ ಗೃಹ ಸಚಿವರು ಮಂಗಳೂರಿಗೆ ಬಂದು ಹೋದ ನಂತರ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ, ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣವನ್ನು NIAಗೆ ವಹಿಸುವುದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ನಾನು ಗೃಹ ಸಚಿವರಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸುಹಾಸ್ ಶೆಟ್ಟಿಯ ಹತ್ಯೆ ಪ್ರಕರಣವನ್ನು NIAಗೆ ವರ್ಗಾಯಿಸಲು ನಿಮಗೆ ಏಕೆ ಭಯ? ಇದು ಕಾಂಗ್ರೆಸ್ ಮತ್ತು PFIನ ಹೊಂದಾಣಿಕೆಯನ್ನು ಬಹಿರಂಗಗೊಳಿಸುತ್ತದೆ ಅನ್ನುವಂಥ ಭಯ ನಿಮಗಿದೆಯಾ? ತನಿಖೆ ಪ್ರಾರಂಭ ಆಗುವ ಮೊದಲೇ, ತನಿಖೆ ಒಂದು ಹಂತಕ್ಕೆ ಬರುವ ಮೊದಲೇ ಗೃಹ ಸಚಿವರು ಅವನು ರೌಡಿ ಶೀಟರ್, ಅವನ ಮೇಲೆ ಕೇಸ್ ಇದೆ, ಇದು ಕ್ರಿಮಿನಲ್ ಆಕ್ಟಿವಿಟಿಯ ಕಾರಣಕ್ಕೆ ಆಗಿದೆ, ಈ ರೀತಿಯ ಎಲ್ಲ ಬಾಲಿಶವಾದ ಹೇಳಿಕೆಗಳನ್ನು ಕೊಟ್ಟು ಕರಾವಳಿಯ ಬಗ್ಗೆ ಒಂದು ತಪ್ಪಭಿಪ್ರಾಯ ಮೂಡುವ ರೀತಿಯಲ್ಲಿಯೂ ಕೆಲಸವನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಭೀಕರ ಹತ್ಯೆ ಪ್ರಕರಣದ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ನಾವೆಲ್ಲ ಏನು ಡಿಮಾಂಡ್ ಮಾಡ್ತಾ ಇದೆ, ಇದು ಹಸ್ತಾಂತರಿಸಬೇಕಂತ ಕಾಂಗ್ರೆಸ್ ಸರ್ಕಾರ ನಿರಾಕರಿಸ್ತಿರುವ ಹಿಂದೇಟು ಆಗ್ತಾ ಇರುವುದು ಹಲವು ಆತಂಕಕ್ಕೆ ಮತ್ತು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಈ ನಿರಾಕರಣೆಯ ನಡೆಯು ಕೇವಲ ಆಡಳಿತಾತ್ಮಕ ವಿಳಂಬ ಮಾತ್ರವಲ್ಲ, ರಾಜ್ಯ ಸರ್ಕಾರದ ಆಶ್ರಯದಲ್ಲಿ ಬೆಳೆಯುತ್ತಿರುವ ಇಸ್ಲಾಮಿಕ್ ಮೂಲಭೂತವಾದಿ ಶಕ್ತಿಗಳೊಂದಿಗಿನ ಮೈತ್ರಿಯನ್ನು ರಕ್ಷಿಸಲು ದುರುದ್ದೇಶಪೂರ್ವಕವಾಗಿ ತನಿಖೆಯನ್ನು ತಡೆಯುವ ಮತ್ತು ತನಿಖೆಯನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಗಳೂರಿನ ಸನ್ಮಾನ್ಯ ಶಾಸಕರು, ಇವತ್ತು ವಿಧಾನಸಭೆಯ ಅಧ್ಯಕ್ಷರಾಗಿ ಇರುವಂಥ ಖಾದರ್ ಮತ್ತು ಗೃಹ ಸಚಿವ ಪರಮೇಶ್ವರ್ಗೆ ಪ್ರಾಯಶಃ ಸಿದ್ದರಾಮಯ್ಯ ಅವರ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಇದೆ, ಒಂದು ಸಂಘಟಿತ ಪ್ರಯತ್ನದ ಮುಖಾಂತರ ಈ ಭೀಕರ ಹತ್ಯೆ ಪ್ರಕರಣವನ್ನು ಒಂದು ಸಾಮಾನ್ಯ ಅಪರಾಧ ಪ್ರಕರಣ ಅಂತ ಹಗುರವಾಗಿ ಪರಿಗಣಿಸಿ ಕೈ ತೊಳೆದುಕೊಂಡಿರುವ ಮತ್ತು ತನಿಖೆಯ ಆರಂಭದ ಪೂರ್ವದಲ್ಲಿ ಈ ಘಟನೆಯಲ್ಲಿ ಯಾವುದೇ ಸೈದ್ಧಾಂತಿಕ ಉದ್ದೇಶ ಮತ್ತು ಮುಸ್ಲಾಮಿಕ್ ಮೂಲಭೂತವಾದಿಗಳ ಪಾತ್ರವನ್ನು ನಿರಾಕರಿಸುವುದು ಹಲವು ಅನುಮಾನಗಳಿಗೆ ಈಡು ಮಾಡಿದೆ. ನ್ಯಾಯೋಚಿತವಾಗಿ ತನಿಖೆಗೆ ಬೆಂಬಲ ನೀಡಬೇಕಾಗಿದ್ದ ಸ್ಪೀಕರ್ ತನಿಖೆಯ ಆರಂಭದ ಮೊದಲೇ ತನಿಖೆ ಹಾದಿ ತಪ್ಪಿಸುವಂಥ ಹೇಳಿಕೆಗಳನ್ನು ಕೊಡುವಂಥದ್ದು, ಇವತ್ತು ಪ್ರಮುಖ ಆರೋಪಿ ಆಗಿರುವ ಒಬ್ಬ ವ್ಯಕ್ತಿಯನ್ನು ಸಮರ್ಥಿಸಿಕೊಂಡು ನೀಡಿರುವಂಥ ಕ್ಲೀನ್ ಚಿಟ್, ಇದು ಅಚ್ಚರಿ, ಆಘಾತಕಾರಿ ಮತ್ತು ಕಾಂಗ್ರೆಸ್ನ ಸಂಸ್ಕೃತಿಯನ್ನು ತೋರಿಸ್ತದೆ. ನಾನು ಈ ಸಂದರ್ಭದಲ್ಲಿ ಸ್ಪೀಕರ್ ಅವರಿಗೆ ಇವತ್ತು A1 ಆರೋಪಿಯಾಗಿ ಈ ಕೊಲೆ ಪ್ರಕರಣದಲ್ಲಿರುವಂಥ ವ್ಯಕ್ತಿಯನ್ನು ಸಮರ್ಥಿಸುವಂಥ ಆತುರತೆ ತಮಗೇನಿತ್ತು ಅನ್ನುವಂಥದ್ದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸೆಪ್ಟೆಂಬರ್ 2022ರಲ್ಲಿ PFIನ ಬ್ಯಾನ್ ಆಗಿತ್ತು. 23ರಲ್ಲಿ ಇಂಡಿಯಾ ಟುಡೇ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅನ್ನು ಮಾಡಿದೆ. ಹೌ ಔಟ್ಲಾಡ್
ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಸ್ ಬೈಪಾಸಿಂಗ್ ದ ಬ್ಯಾನ್ ಇನ್ ಕರ್ನಾಟಕ ಅನ್ನುವಂಥ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್. ನಾನು ಸಂಸದನಾದ ಪ್ರಾರಂಭದಿಂದ ಇವತ್ತಿನವರೆಗೆ ಪ್ರತಿಯೊಂದು ಸಂದರ್ಭದಲ್ಲೂ ಹೇಳ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಈ ಪ್ರಕರಣಗಳು ಇದು ಇಸ್ಲಾಮಿಕ್ ಮೂಲಭೂತವಾದ ಮತ್ತು ರಾಷ್ಟ್ರೀಯತೆ ಮಧ್ಯೆ ನಡೀತಾ ಇರುವಂಥ ಒಂದು ಹೋರಾಟ ಇದು. ಇದನ್ನು ಕೇವಲ ಒಂದು ಕಮ್ಯುನಲ್ ಹೋರಾಟ, ವೈಯಕ್ತಿಕ ದ್ವೇಷ, ಅವನು ರೌಡಿ ಶೀಟರ್ ಆಗಿದ್ದ, ಅವನ ಮೇಲೆ ಕೊಲೆ ಕೇಸ್ಗಳಿತ್ತು, ಅದಕ್ಕೆ ಇವರು ಸುಪಾರಿ ಕೊಟ್ಟು ಕೊಂದರು, ರಿವೆಂಜ್ ಕಿಲ್ಲಿಂಗ್, ಈ ರೀತಿಯ ಬಾಲಿಶವಾದ ಮಾತುಗಳನ್ನು ಆಡ್ತಾ ಒಂದು ಲಾರ್ಜರ್ ನೆಕ್ಸಸ್ ಏನಿದೆಯಾ, ರಾಷ್ಟ್ರ ವಿರೋಧಿ ಇಸ್ಲಾಮಿಕ್ ಮೂಲಭೂತವಾದ ಜಿಹಾದಿ ಎಲಿಮೆಂಟ್ಗಳ ಒಂದು ಪಾತ್ರ ಏನಿದೆಯಾ ಇದನ್ನು ಮರೆಮಾಚುವ ಪ್ರಯತ್ನವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಅಂತ ನೇರವಾದ ಆರೋಪವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ಆರ್ಟಿಕಲ್ ಏನಿದೆಯಾ 2023ರಲ್ಲಿ ಬಂದಂಥ ಆರ್ಟಿಕಲ್ ಇದು. ಇದರಲ್ಲಿ ದಕ್ಷಿಣ ಕನ್ನಡ ಸೇರಿದಂತೆ ಚಿಕ್ಕಮಗಳೂರು ಬೇರೆ ಬೇರೆ ಭಾಗದ SDPI ನಾಯಕರನ್ನು ಮಾತನಾಡಿಸುವಂಥ ಸಂದರ್ಭದಲ್ಲಿ ನೇರವಾಗಿ SDPI ನಾಯಕರುಗಳು ಹೇಳಿದ್ದಾರೆ, ಯಾರ್ಯಾರು PFIನಲ್ಲಿ ಹಿಂದೆ ಇದ್ರ ಅವರೆಲ್ಲ ಇವತ್ತು SDPIನ ಆಕ್ಟಿವಿಸ್ಟ್ಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಇನ್ವೆಸ್ಟಿಗೇಟಿವ್ ಜರ್ನಲಿಸಮಲ್ಲಿ ಅವರು ಹೇಳಿದ್ದಾರೆ. ನಾವು ಫಿಸಿಕಲಿ ಅಲ್ಲದಿದ್ದರೂ ಆನ್ಲೈನ್ ಮುಖಾಂತರ ರೀಗ್ರೂಪ್ ಆಗ್ತಾ ಇದ್ದೇವೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. PFIನ ನೆಟ್ವರ್ಕ್ ಮತ್ತು ಉಳಿದ ಎಲ್ಲ ಅಂಶಗಳನ್ನು ಈ ಇಂಡಿಯಾ ಟುಡೇನ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅತ್ಯಂತ ಬಹಿರಂಗಗೊಳಿಸಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ನ ಆರ್ಟಿಕಲ್ನಲ್ಲಿ ಈ PFI ಮತ್ತು SDPI ಕಾರ್ಯಕರ್ತರಿಗೆ ದಕ್ಷಿಣ ಕನ್ನಡ ಮತ್ತು ಬೇರೆಡೆಯಿಂದ ಹಣ ಮತ್ತು ಲಾಜಿಸ್ಟಿಕಲ್ ವ್ಯವಸ್ಥೆಯ ಸಹಾಯ ಕೂಡ ಸಿಗ್ತಾ ಇದೆ. ಕರ್ನಾಟಕದಾದ್ಯಂತ ನಡೀತಿರುವಂಥ SDPI ಮತ್ತು PFIನ ಚಟುವಟಿಕೆಗಳಿಗೆ ಲಾಜಿಸ್ಟಿಕಲ್ ಮತ್ತು ಹಣದ ವ್ಯವಸ್ಥೆ ಕೂಡ ಆಗ್ತಾ ಇದೆ ಮತ್ತು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೆ ಬಲ ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಈ ಅಂಶದಲ್ಲಿ ಬಂದಿದೆ. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಪ್ರವೀಣ್ ನೆಟ್ಟಾರ್ ಪ್ರಕರಣದ ಪ್ರಮುಖ ಆರೋಪಿಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಮತ್ತು 1 ವರ್ಷಕ್ಕೂ ಹೆಚ್ಚು ಕಾಲ ಬಂಧನದಿಂದ ತಪ್ಪಿಸಿಕೊಂಡಿದ್ದರು ಎನ್ನುವುದಕ್ಕೆ ಹಲವು ಉದಾಹರಣೆಗಳಿದೆ. ಪ್ರವೀಣ್ ನೆಟ್ಟಾರು ಪ್ರಕರಣದ ಪ್ರಮುಖ ಸೂತ್ರಧಾರ ಮುಸ್ತಫಾ ಪೈಚಾರ್, ಇವರ ಬಂಧನ ಮೇ 2024ರಲ್ಲಿ ಹಾಸನದಲ್ಲಿ ಆಗಿದೆ. PFIನ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯ, ಸಂಘಟನೆಯ ಸೇವಾ ತಂಡದ ಮುಖ್ಯಸ್ಥ ಕೊಡಾಜೆ ಮೊಹಮ್ಮದ್ ಶರೀಫ್ ವಿದೇಶದಲ್ಲಿ ಕಾರ್ಯಾಚರಣೆ ನಡೆಸಿ 2024ರಲ್ಲಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಯಿತು. ಮುಸ್ತಫಾ ಪೈಚಾರ್ ಚೆನ್ನೈಯಲ್ಲಿ ಅವಿತುಕೊಳ್ಳಲು ಸಹಾಯ ಮಾಡಿದ ಅತೀಕ್ ಅಹಮದ್ ಜನವರಿ 2025ರಲ್ಲಿ ಬಂಧನ ಆಗಿದೆ. ಈ ಎಲ್ಲ ಬಂಧನಗಳನ್ನು ಮಾಡಿರುವಂಥದ್ದು NIA, ರಾಜ್ಯ ಪೊಲೀಸ್ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.